CJP ಪ್ರೊಟೆಸ್ಟ್ ನೋಡಿದ್ವಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ಕುಳಿತುಕೊಂಡರು, ಜೋರು ಪ್ರತಿಭಟನೆ ಆಯಿತು. ಸರ್ಕಾರವನ್ನು ಮಣಿಸಿದರು, ಕೇಂದ್ರ ಸರ್ಕಾರವನ್ನು ಮಣಿಸಿದರು ನೀಟ್ ಕ್ವಶನ್ ಪೇಪರ್ ಲೀಕ್ನ ವಿರುದ್ಧ. ಇನ್ನೊಂದು ಪ್ರತಿಭಟನೆ ಸುದ್ದಿ ಆಗ್ತಾ ಇದೆ, ಜಾರ್ಖಂಡ್ನಲ್ಲಿ ನಡೀತಾ ಇದೆ. ಇದು ಜಾರ್ಖಂಡ್ನಲ್ಲಿ ನೇಮಕಾತಿ ಹಗರಣದ ವಿರುದ್ಧ ನಡೀತಾ ಇರುವ ಪ್ರತಿಭಟನೆ. ನಮ್ಮಲ್ಲಿ KPSC ಹೆಂಗಿದೆಯೋ ಹಾಗೆ ಜಾರ್ಖಂಡ್ನಲ್ಲಿ JPSC ಇದೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇಲ್ಲಿ, ಜಾರ್ಖಂಡ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ, ಜೊತೆಗೆ JSSC ಅಂತ ಇನ್ನೊಂದು ಬೋರ್ಡ್ ಇದೆ. ಅದರ ನೇಮಕಾತಿ ಹಗರಣ ಆಗಿದೆ. ಅದನ್ನು ವಿರೋಧಿಸಿ ಶುರುವಾಗಿರುವ ಪ್ರತಿಭಟನೆ. ಏಪ್ರಿಲ್ನಲ್ಲಿ 103 ಸರ್ಕಾರಿ ಹುದ್ದೆಗಳಿಗೆ ಪರೀಕ್ಷೆಗಳು ನಡೆದವು. ಅದಾದ ನಂತರ ಮೊದಲ ಹಂತದ ಪ್ರಿಲಿಮಿನರಿ ಎಕ್ಸಾಮ್ ನಡೆದು, ಮೊದಲ ಹಂತದ ಎಕ್ಸಾಮ್ಸ್ ಜುಲೈನಲ್ಲಿ ಇವುಗಳ ರಿಸಲ್ಟ್ ಬಂತು. ಆ ರಿಸಲ್ಟ್ನಲ್ಲಿ ಕಟ್ ಆಫ್ ಮಾರ್ಕ್ಸ್ ಅನೌನ್ಸ್ ಮಾಡಿರಲಿಲ್ಲ. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವ್ರಿಗೆ ಡೌಟ್ ಬಂತು, ಕಟ್ ಆಫ್ ಮಾರ್ಕ್ ಯಾಕೆ ಅನೌನ್ಸ್ ಆಗಿಲ್ಲ ಅಂತ. ಪ್ರತಿಭಟನೆ ನಡೆದು ಆಕ್ರೋಶ ವ್ಯಕ್ತ ಆಯಿತು. ಆ ಪರೀಕ್ಷೆನೇ ರದ್ದು ಮಾಡಿಬಿಟ್ರು. ಸೇಮ್ ನೀಟ್ ಹೆಂಗೆ ರದ್ದಾಯ್ತಲ್ಲ ಹಂಗೆ ಆ ಪರೀಕ್ಷೆನ ಜಾರ್ಖಂಡ್ ಸರ್ಕಾರ ರದ್ದು ಮಾಡಿತು. ಅದಾದ ನಂತರ OMR ಶೀಟ್ಗಳಲ್ಲಿ ಅಕ್ರಮ ನಡೆದಿರೋದು ಗೊತ್ತಾಯಿತು. ಅದಾದ ಮೇಲೆ ಇನ್ನೂ 9 ಪರೀಕ್ಷೆಗಳನ್ನು ಜಾರ್ಖಂಡ್ ಸರ್ಕಾರ ಮುಂದಕ್ಕೆ ಹಾಕಿತು. ಉದ್ಯೋಗಾಕಾಂಕ್ಷಿಗಳಿಗೆ ಸಿಟ್ಟು ಬಂತು. ಕ್ಲೀನ್ JPSC ಅನ್ನುವ ಹೆಸರಿನಲ್ಲಿ ಪ್ರತಿಭಟನೆ ಶುರು ಮಾಡಿದ್ರು. ಹಲವು ಬೇಡಿಕೆಗಳನ್ನಿಟ್ಟರು. ಜುಲೈ 25ರ ನಂತರ ಸಣ್ಣ 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 ಸಭೆಗಳು ಶುರುವಾದವು, ಅಲ್ಲಲ್ಲಿ ಪ್ರತಿಭಟನೆಗಳು ಶುರುವಾದವು. 29ರ ನಂತರ, ಜುಲೈ 29ರ ನಂತರ ಒಂದು ಕ್ರೀಡಾಂಗಣದಲ್ಲಿ ಕೂತ್ಕೊಂಡ್ರು. ಜಾರ್ಖಂಡ್ನ ರಾಂಚಿಯಲ್ಲಿ ಮುಂಡಾ ಕ್ರೀಡಾಂಗಣ, ಬಿರ್ಸಾ ಮುಂಡಾ ಕ್ರೀಡಾಂಗಣ ಅಂತ ಅನಿಸುತ್ತೆ, ಜೈಪಾಲ್ ಮುಂಡಾ ಸ್ಟೇಡಿಯಂನಲ್ಲಿ ಇವರ ಪ್ರತಿಭಟನೆ ಶುರುವಾಯಿತು. ಭಾಳ ಕ್ಲಿಯರ್ ಆಗಿದ್ದಾರೆ ಇವರು, ಬೋರ್ಡ್ ಬರೆದು ಹಾಕಿಬಿಟ್ಟಿದ್ದಾರೆ. ಯಾವುದೇ ಧಾರ್ಮಿಕ ವಿಷಯವನ್ನು ವೇದಿಕೆಯ ಮೇಲೆ ಪ್ರಸ್ತಾಪಿಸುವಂತಿಲ್ಲ. ಆಜಾದಿ ಘೋಷಣೆ ಅದು ಇದು ಘೋಷಣೆ ಕೂಗೋ ಹಂಗಿಲ್ಲ. ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಕ್ಕೆ ನ್ಯಾಯ ಕೇಳುವುದು ಬಿಟ್ಟು ಇನ್ನೇನನ್ನೂ ಮಾತನಾಡುವಂತಿಲ್ಲ. ಯಾಕಂದರೆ CJP ಪ್ರೊಟೆಸ್ಟ್ನಿಂದ ಇವರು ಕಲಿತಿರುವ ಪಾಠ, ಅಲ್ಲಿ ಬಸ್ ನಾಮ ರಹೇಗ ಅಲ್ಲಾಕ ಇಂದ ಹಿಡಿದು ಮೈ ಸೆಕ್ಸ್ ಮೈ ರೈಟ್ ಅನ್ನುವ ತನಕದ ಘೋಷಣೆಗಳೆಲ್ಲ ಬಂದವು. ಆರಂಭದಲ್ಲಿ ಸರ್ಕಾರ ಈ ಪ್ರತಿಭಟನೆಯನ್ನು ಹತ್ತಿಕ್ಕುವ ಪ್ರಯತ್ನ ಮಾಡ್ತು. ಈ ಉದ್ಯೋಗಾಕಾಂಕ್ಷಿಗಳ ಪೆಂಡಾಲ್ ಹಾಕ್ಕೊಂಡಿದ್ರು, ಪೆಂಡಾಲೆಲ್ಲ ಕೀಳಿಸ್ಬಿಟ್ರು. ಜೋರು ಮಳೆ ಬಂತು, ಮಳೆಯಲ್ಲಿ ತಾಡ್ಪಾಲ್ ಹಾಕ್ಕೊಂಡು ಮಲ್ಕೊಂಡ್ರು ಇವರು. ಹೆಂಗೆ ಅಂದರೆ ಇಡೀ ದಿನ ಪ್ರತಿಭಟನೆ ನಡೆಯುತ್ತೆ, ಘೋಷಣೆಗಳನ್ನು ಕೂಗುತ್ತಾರೆ. ರಾತ್ರಿ ಆದ ನಂತರ ಪುಸ್ತಕ ಬಿಡಿಸ್ಕೊಂಡು ಓದೋದಕ್ಕೆ ಕೂತ್ಕೋತಾರೆ. ನಾವು ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀವಿ ಅಂತಾರೆ ಅವರು. ಬೇಡಿಕೆಗಳೇನೇನು? JPSC ಈಗಾಗಲೇ ನಡೆಸಿರುವ ಪರೀಕ್ಷೆಗಳನ್ನು ರದ್ದು ಮಾಡಬೇಕು. ನೇಮಕಾತಿ ಪರೀಕ್ಷೆಯ ಅಕ್ರಮವನ್ನು CBI ತನಿಖೆ ಕೊಡಬೇಕು. ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ತನಿಖೆಯಾಗಬೇಕು. ನೇಮಕಾತಿ ಪರೀಕ್ಷೆ ನಡೆಯುವ ಸಂಸ್ಥೆಗಳಲ್ಲಿ ಸುಧಾರಣೆ ಬರಬೇಕು, ಪಾರದರ್ಶಕತೆ ಬರಬೇಕು. ಅಕ್ರಮದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. OMR ಶೀಟ್ಗಳು ಮತ್ತು ಉತ್ತರ ಪತ್ರಿಕೆಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು. JPSC ಒಟ್ಟಾರೆ ಸುಧಾರಣೆಯಾಗಬೇಕು ಅಂತ ಇವರ ಬೇಡಿಕೆ. ಇಷ್ಟು ಬೇಡಿಕೆಗಳನ್ನಿಟ್ಕೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರ CID ತನಿಖೆ ಮಾಡಿಸ್ತೀವಿ ಅಂತಿದೆ. CID ಮೇಲೆ ನಮಗೆ ನಂಬಿಕೆ ಇಲ್ಲ, CBI ತನಿಖೆ ಕೊಡಿ ಅಂತ ಪ್ರತಿಭಟನೆ ಕುಳಿತಿರುವಂಥ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ಉಪವಾಸ ಕೂತ್ಕೊಂಡ್ರು. ಉಪವಾಸ ಹೆಂಗಂದರೆ ನೀರು ಕೂಡ ಕುಡಿಯೋದಿಲ್ಲ ನಾನು ಅಂತ, ನೀರು ಕೂಡ ಕುಡಿಯೋದಿಲ್ಲ ಅಂತ ಉಪವಾಸ ಕೂತ್ಕೊಂಡ್ಬಿಟ್ರು. ಸೋನಮ್ ವಾಂಗ್ಚುಕ್ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದಾರೆ. ನಿಮ್ಮ ಪ್ರತಿಭಟನೆಯನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೀನಿ, ಆದರೆ ದಯವಿಟ್ಟು ನೀರು ಕುಡಿಯದೇ ಪ್ರತಿಭಟನೆ ಮಾಡಬೇಡಿ, ನೀರಷ್ಟಾದರೂ ನೀವು ಕುಡಿಯಲೇಬೇಕಂದ್ರು. ಅದಾದ ನಂತರ ನೀರನ್ನು ಮಾತ್ರ ದೇವೇಂದ್ರನಾಥ್ ಮಹತೋ ಸ್ವೀಕರಿಸ್ತಾ ಇದ್ದಾರಂತೆ. ನೋಡಿ, ಈ ಪ್ರತಿಭಟನೆ ಶುರುವಾಗಿತ್ತು CJP ಅವರು ಜಂತರ್ ಮಂತರ್ನಲ್ಲಿ ಕೂತ್ಕೊಂಡಾಗ. CJPಯ ವಕ್ತಾರರುಗಳನ್ನು ಪತ್ರಕರ್ತರು ಕೇಳಿದ್ರು, ಜಾರ್ಖಂಡ್ನಲ್ಲೂ ಪ್ರತಿಭಟನೆ ನಡೀತಾ ಇದೆ, ನೀವು ಬೆಂಬಲಿಸ್ತೀರಾ ಅಂದರೆ ಪ್ರಶ್ನೆಯನ್ನು ಕೇಳಿಯೂ ಕೇಳದವರಂತೆ ನೆಕ್ಸ್ಟ್ ಅನ್ನೋಂಗೆ ಹೋಗ್ಬಿಟ್ರು ಅವರು. ಈಗ CJPಯ ಮೇಲೆ ಒತ್ತಡ ಜಾಸ್ತಿ ಆಯಿತು. ಯಾಕೆ ಜಾರ್ಖಂಡಿನ ಇಷ್ಟು ನ್ಯಾಯಯುತವಾದ ಹೋರಾಟ ನೀವು ಬೆಂಬಲಿಸ್ತಿಲ್ಲ ಅಂತ ಅಭಿಜಿತ್ ದೀಪ್ಗೆ ಹೇಳಿದ್ರು.
ನಾವು ಅಲ್ಲಿಗೆ ಹೋಗಿ ಅದಕ್ಕೂ ಬೆಂಬಲ ಕೊಡ್ತೀವಿ ಅಂತ ಅಭಿಜಿತ್ ದೀಪ್ಗೆ ಹೇಳಿದ್ರು. ಬಟ್ ವಿದ್ಯಾರ್ಥಿ ನಾಯಕರು ಸ್ಪಷ್ಟ ಇದ್ದಾರೆ, ಬರಬೇಡಿ ನೀವಿಲ್ಲಿ ಅಂತಾರೆ. CJP ಅವರು ಬರಬೇಡಿ, ದಿಲ್ಲಿಲಿ ಏನೇನು ಮಾಡಿಟ್ರಿ ಅನ್ನೋದನ್ನು ನಾವು ನೋಡಿದ್ದೀವಿ ಅಂತ. CJP ಪ್ರತಿಭಟನೆಗೆ ಫುಡ್ ಆರ್ಡರ್ ಆಗ್ತಿತ್ತಲ್ಲ ಬೇರೆ ಬೇರೆ ದೇಶಗಳಿಂದ, ಅಲ್ಲಿಂದ ಇಲ್ಲಿಂದೆಲ್ಲ ಬರ್ಗರು, ಪಿಜ್ಜಾ ಅಂಥದ್ದು ಯಾವುದೂ ಇಲ್ಲ ಈ ಮಕ್ಕಳಿಗೆ. ಅವ್ರು ಅಲ್ಲೇ ಒಲೆ ಹೂಡಿ ಅಡುಗೆ ಮಾಡ್ಕೊತಾ ಇದ್ದಾರೆ, ಅನ್ನ ಸಾರು ಚಪಾತಿ ಮಾಡ್ಕೊಂಡು ಅಲ್ಲೇ ತಿಂತಿದ್ದಾರೆ. ನಾ ಇನ್ನೊಂದು ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದು ನೋಡ್ತಾ ಇದ್ದೆ. ಬಡವರ ಮಕ್ಕಳ ಹೋರಾಟ ಇದು, ನಮಗೆ ಯಾರು ಫುಡ್ ಆರ್ಡರ್ ಮಾಡೋರಿಲ್ಲ, ನಾವೇ ಮಾಡ್ಕೊಂಡು ತಿಂತಿದ್ದೀವಿ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.